ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ನಾಯಕರ ಏಳಿಗೆಯನ್ನು ಸಹಿಸದ ಬಿಜೆಪಿ ಪಕ್ಷದ ದಲಿತ ವಿರೋಧಿ ಹಾಗೂ ಬಿಜೆಪಿ ಛಲವಾದಿ ನಾರಾಯಣಸ್ವಾಮಿ ಮತ್ತು ರವಿಕುಮಾರ್ ಎಂಎಲ್ಸಿ ಇವರ ಬಳಸಿರುವ ಭಾಷೆಯನ್ನು ಖಂಡಿಸಿ ಇವರ ವಿಧಾನ ಪರಿಷತ್ ಸದ್ಯಕ್ಕೆ ರದ್ದುಪಡಿಸಬೇಕು ಅಂತ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ದಲಿತ ಸಂಘ ಸಮಿತಿ ಜಿಲ್ಲಾ ಶಾಖೆಯಿಂದ ಇವತ್ತಿನ ದಿವಸ ಗಾಂಧಿ ಸರ್ಕಲ್ದಿಂದ ಜಿಲ್ಲಾಧಿಕಾರಿಯವರಿಗೆ ಒಂದು ಪ್ರತಿಭಟನಾ ರ್ಯಾಲಿ ಮುಖಾಂತರ ಡಿಸಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾಗಿದೆ. ಕಾರಣ ಅಷ್ಟೇ ಬಂಧುಗಳೇ, ಈ ಒಂದು ಮನುವಾದಿ ಜಾತಿವಾದಿ ಒಂದು ಬಿಜೆಪಿ ಪಕ್ಷ ಏನಾಗ್ತದೆ ಅಂದರೆ ನಮ್ಮ ಜಾತಿ ಒಳಗೆ ನಮ್ಮ ಸಮುದಾಯಗಳ ಮಧ್ಯೆ ಒಂದು ವಿಷಮ ತುಂಬುವಂಥ ಕೆಲಸ ಮಾಡ್ತದೆ. ಕಾರಣ ಅಂದರೆ ನಾರಾಯಣ ಸ್ವಾಮಿ ಛಲವಾದಿ ಅಲ್ಲ, ಅವನು ಮನುವಾದಿ. ಯಾಕಂದ್ರೆ ಈ ನಮ್ಮ ದಲಿತ ಒಬ್ಬ ನಾಯಕನಾಗಿ ದಲಿತರ ನಾಯಕನಿಗೆ ಒಂದು ಕೆಟ್ಟ ವಿಚಾರಗಳನ್ನ ಮಾತಾಡುವಂಥದ್ದನ್ನು ನಾವು ಇವತ್ತು ಖಂಡಿಸ್ತೇವೆ. ಯಾಕಂದ್ರೆ ಒಂದು ಬಿಜೆಪಿ ಸರ್ಕಾರ, ಬಿಜೆಪಿ ಪಕ್ಷ ಏನಾದ್ರೆ ಅವತ್ತು ನಮ್ಮ ಹಿಂದುಳಿದ ದಲಿತರನ್ನ ತುಳಿತಾ ಬಂದಂತ ಒಂದು ಪಕ್ಷ. ಆ ಪಕ್ಷದಲ್ಲಿ ನಮ್ಮವನೇ ಆದಂಥವನು ನಮ್ಮವ್ರಿಗೆ ನಾಯಕರಿಗೆ ಈಗ ಅವಾಚ್ಯವಾಗಿ ಮಾತಾಡೋದು ಇವತ್ತಿನ ದಿವಸ ಖಂಡಿಸ್ತೇವೆ. ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಬೆಳೆದಂತ ನಾರಾಯಣ ಛಲವಾದಿ ಇವತ್ತಿನ ದಿವಸ ಅವರಿಗೆ ಒಂದು ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಒಂದು ಬಿಜೆಪಿ ಕೈಗೊಂಬೆ ಅನ್ನುವಂತ ವಿಚಾರ ಮಾಡ್ತಾ ಇದ್ದಾನೆ. ಅದಕ್ಕೆ ಕೂಡಲೇ ಅವರನ್ನ ಈ ಒಂದು ಯುದ್ಧ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ಅಕಸ್ಮಾತ್ ಮಾಡಲಿ ಅಂದ್ರೆ ರಾಜ್ಯಪಾಲರಿಂದ ಈಗಾಗಲೇ ನಾವು ಮನವಿ ಸಲ್ಲಿಸಿದ್ವಿ. ರಾಜ್ಯಪಾಲರ ಮುಖಾಂತರ ಅವರನ್ನು ಕೂಡಲೇ ಹೊರಗೆ ಉಚ್ಚಾಟನೆ ಮಾಡುವಂತ ವ್ಯವಸ್ಥೆ ಮಾಡಬೇಕು. ಅಕಸ್ಮಾತ್ ಉಚ್ಚಾರಣೆ ಮಾಡಲಿಲ್ಲ ಅಂದ್ರೆ ಇನ್ನೂ ನಾವು ರಾಜ್ಯಾದ್ಯಂತ ಇನ್ನೂ ಉಗ್ರವಾದಂತ ಹೋರಾಟ ಮಾಡ್ಬೇಕಾಗುತ್ತೆ. ಅದು ಅದರ ವಿಶೇಷವಾಗಿ ಬಿಜೆಪಿ ಪಕ್ಷ ಮಾಡುವಂಥದ್ದು. ಯಾಕಂದ್ರೆ ಇದು ಎಲ್ಲಾ ಪಕ್ಷದಲ್ಲಿ ಐತೆ ಅಂತ ಹೇಳಂಗಿಲ್ಲ. ಬಟ್ ಈ ಸದ್ ನಾವು ಪ್ರೆಸೆಂಟ್ ನಾವು ಒಂದು ಉದಾಹರಣೆ ತಗೊಂಡ್ರೆ ನಾರಾಯಣ ಛಲವಾದಿ ಅವರು ಇದಾರಲ್ಲ, ಇದು ಉದ್ದೇಶಪೂರ್ವಕವಾಗಿ ಬಿಜೆಪಿ ಪಕ್ಷ ನಮ್ಮ ದಲಿತ ಬಟ್ಟನ್ನ ದಲಿತ ಕನ್ನ ಚುಚ್ಚುವಂತ ವ್ಯವಸ್ಥೆ ಬಿಜೆಪಿ ಸರ್ಕಾರ ಮಾಡ್ತದೆ. ಅದಕ್ಕೆ ಇವತ್ತಿನ ನಾವು ಖಂಡಿಸ್ತಾ ಇದ್ದೇವೆ. ಅದಕ್ಕೆ ಈ ಒಂದು ಕ್ಷುಲ್ಲಕ ವಿಚಾರ ಬಿಟ್ಟು ಈ ಮನುವಾದಿ ನಾರಾಯಣ ಸ್ವಾಮಿ ಛಲವಾದಿ ಅವರನ್ನ ಕೂಡಲೇ ಅವರ ಪಕ್ಷದಿಂದ ಹೊರಗೆ ಹಾಕಿ ಅಥವಾ ಸ್ಥಾನದಿಂದ ಹೊರಗೆ ಹಾಕುವಂತ ವ್ಯವಸ್ಥೆ ಮಾಡ್ಬೇಕಂತಂದ ಇವತ್ತಿನ ನಾನು ಕೇಳ್ಕೊಳ್ತಾರೆ. ಸನ್ಮಾನ್ಯರೇ, ವಿಜಯಪುರ ಜಿಲ್ಲಾಧಿಕಾರಿ ಮುಖಾಂತರ ವಿಷಯ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ನಾಯಕರ ಏಳಿಗೆಯನ್ನು ಸಹಿಸದ ಬಿಜೆಪಿ ಪಕ್ಷದ ದಲಿತ ವಿರೋಧಿ ನೀತಿಯನ್ನು ವಿರೋಧಿಸಿ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ಮತ್ತು ರವಿಕುಮಾರ್ ಎಂಎಲ್ಸಿ ಇವರು ಬಳಸಿರುವ ಕೀಳು ಮಟ್ಟದ ಭಾಷೆಯನ್ನು ಖಂಡಿಸಿ ಇವರ ವಿಧಾನ ಪರಿಷತ್ ಸದಸ್ಯವನ್ನು ರದ್ದುಪಡಿಸುವನ್ನು ಒತ್ತಾಯಿಸಿ ಮನವಿ. ಪ್ರಸ್ತುತ ಕರ್ನಾಟಕ ರಾಜಕಾರಣದಲ್ಲಿ ಸಂವಿಧಾನಬದ್ಧ ಪ್ರಗತಿಪರ ಚಿಂತನೆ ಮಾಡುತ್ತಾ ಸಮಾಜಪರ, ಜನಪರ, ಜೀವನಪರ ಚಿಂತನೆಗಳ ಸ್ವಾಭಿಮಾನಿ ಅಂಬೇಡ್ಕರ್ವಾದಿ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಮನುವಾದಿ, ಬಿಜೆಪಿ, RSS ಕೋಮುವಾದಿ ಸಂಘ ಪರಿವಾರದವರನ್ನು ವಿಧಾನಸೌಧ ಒಳಗೆ ಹಾಗೂ ಹೊರಗೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿದ್ದಾರೆ. ಇದುವರೆಗೆ ಪ್ರಿಯಾಂಕಾ ಖರ್ಗೆ ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವವೆ ನಿನ್ನ ನಾಮ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವವೆ ನಿನ್ನ ನಾಮ. ಜೈ ಭೀಮ್, ಜೈ ಪ್ರಭು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ್ ಸರ್ ಅವರ ನೇತೃತ್ವದ ಬಣ ಎನ್ ರವಿಕುಮಾರ್ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ವಿರುದ್ಧವಾಗಿ ಅಸಂವಿಧಾನಿಕ ಪದವನ್ನ ಏನು ಬಳಕೆ ಮಾಡಿದ್ದಾರೆ. ಈ ಪದ ಬಳಕೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಸಹೋದರ ಸಮಾನರಾದ ಶ್ರೀ ಸಿದ್ದು ರಾಯಣ್ಣವರ ಅಣ್ಣನವರ ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ಧರ್ನಾಕರ್ ಸರ್ ಅವರು ಹಾಗೂ ಎಲ್ಲ ತಾಲೂಕಿನ ಸಂಚಾಲಕರು ಹಾಗೂ ಸಂಘಟನಾ ಸಂಚಾಲಕರು ಹಾಗೂ ಈ ಸಂಘಟನೆಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಈ ಪ್ರತಿಭಟನೆಯನ್ನು ವಿಜಯಪುರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದ ಸಹೋದರರಲ್ಲಿ ಮೊಟ್ಟ ಮೊದಲನೆಯದಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಡಾಕ್ಟರ್ ಡಿಜಿ ಸಾಗರ್ಜಿ ಅವರ ಒಂದು ನೇತೃತ್ವದ ಸಂಘಟನೆ ಏನು ಸಚಿವರು ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಮನುವಾದಿ ನಾರಾಯಣಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಖಂಡಿಸಿ ಇವತ್ತು ಒಂದು ಸಾಂಕೇತಿಕ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಿದ್ದು, ಈ ಹೋರಾಟದ ಅಲ್ಲಿ ಪಾಲ್ಗೊಂಡಂತ ದಲಿತ ಸಂಘರ್ಷ ಸಮಿತಿಯ ತಾಲೂಕಾ ಸಂಚಾಲಕರಾದಂಥ ಪ್ರಶಾಂತ್ ಚೆಂಡೆ ಅವರು
ಈ ಹೋರಾಟ ಕುರಿತು ಒಂದೆರಡು ಮಾತಾಡಬೇಕಂತ ಅವ್ರಿಗೆ ಕೇಳ್ಕೊತಾ ಇದ್ದೀವಿ.